Welcome to my channel. First question. The White Tiger ಕೃತಿ ಯಾರು ಬರೆದಿದ್ದಾರೆ ಅಂತ ಕ್ವಶನ್ ಕೇಳಿದ್ರು ಅಂದರೆ ಇದರ ಕೃತಿಯ ಕರ್ತೃ ಯಾರು ಅಂದರೆ ಆನ್ಸರು ಅರವಿಂದ ಅಡಿಗ ಅವರು. ಅರವಿಂದ ಅಡಿಗ ಅವರ ಕೃತಿ ಯಾವುದು ಅಂದರೆ ದ ವೈಟ್ ಟೈಗರ್. ಎರಡನೇದು ಮೆಗ್ನೀಷಿಯಂನ ರಾಸಾಯನಿಕ ಸಂಕೇತ. ರಾಸಾಯನಿಕವಾಗಿ ಮೆಗ್ನೀಷಿಯಂ ಯಾವ ಸಂಕೇತ ಅಂದರೆ Mg ರೆಪ್ರೆಸೆಂಟ್ ಮಾಡುತ್ತೆ ಮೆಗ್ನೀಷಿಯಂನ. ಇದು ರಾಸಾಯನಿಕ ಸಂಕೇತವಾಗಿದೆ. ನೆಕ್ಸ್ಟು 1929 ಕಾಂಗ್ರೆಸ್ ಸಮ್ಮೇಳನದಲ್ಲಿ ಯಾವುದನ್ನು ಘೋಷಣೆ ಮಾಡಲಾಯಿತು? 1929 ಕಾಂಗ್ರೆಸ್ ಸಮ್ಮೇಳನದಲ್ಲಿ ಯಾವುದನ್ನು ಘೋಷಣೆ ಮಾಡಲಾಯಿತು ಅಂತ ಕ್ವಶನ್ ಕೇಳಿದ್ರೆ ಆನ್ಸರು 1929 ಕಾಂಗ್ರೆಸ್ ಸಮ್ಮೇಳನದಲ್ಲಿ ಪೂರ್ಣ ಸ್ವರಾಜ್ ಅಂತ ಘೋಷಣೆ ಮಾಡಲಾಯಿತು. ಪೂರ್ಣ ಸ್ವರಾಜ್ ಅಂತ ಘೋಷಣೆ ಮಾಡಲಾಯಿತು. ನೆಕ್ಸ್ಟ್ ಕ್ವಶನ್. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ವಿಟಮಿನ್ ಯಾವುದು? ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ವಿಟಮಿನ್ ಯಾವುದು? ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟಲು ಏನು ಮಾಡುತ್ತೆ? ಸಹಾಯವನ್ನು ಮಾಡುತ್ತೆ. ನೆಕ್ಸ್ಟ್ ಕ್ವಶನ್. ರಾಷ್ಟ್ರಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ಅಧಿವೇಶನದಲ್ಲಿ ಹಾಡಲಾಯಿತು? ರಾಷ್ಟ್ರಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ಅಧಿವೇಶನದಲ್ಲಿ ಹಾಡಲಾಯಿತು? ರಾಷ್ಟ್ರಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ಅಧಿವೇಶನದಲ್ಲಿ ಹಾಡಲಾಯಿತು ಅಂದರೆ ಕಲ್ಕತ್ತಾ ಅಧಿವೇಶನದಲ್ಲಿ ರಾಷ್ಟ್ರಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ ಹಾಡಲಾಯಿತು. ಕಲ್ಕತ್ತಾ ಅಧಿವೇಶನ 1911ರಲ್ಲಿ ನಡೆಯಿತು. ಈ ಕಲ್ಕತ್ತಾ ಅಧಿವೇಶನದಲ್ಲಿ ಸರಳಾದೇವಿ ಅವರು ಜನಗಣ ಮನ ಗೀತೆಯನ್ನು ಹಾಡಿದರು. ಅಂದರೆ ನಮ್ಮ ರಾಷ್ಟ್ರಗೀತೆಯನ್ನು ಅವರು ಹಾಡಿದ್ರು. ಈ ಜನಗಣ ಮನ ಗೀತೆಯನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಅವರಿಗೆ 1913ರಲ್ಲಿ ನೋಬೆಲ್ ಪ್ರಶಸ್ತಿ ದೊರೆತಿದೆ. ಸೊ ಕಲ್ಕತ್ತಾದ INC ಅಧಿವೇಶನದಲ್ಲಿ ಯಾರು ಸರಳಾದೇವಿಯವರು ಜನಗಣ ಮನ ಗೀತೆಯನ್ನು ಹಾಡಿದ್ದಾರೆ. ಸೊ ಹಾಗಾಗಿ ರಾಷ್ಟ್ರಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ಅಧಿವೇಶನದಲ್ಲಿ ಹಾಡಿದ್ದಾರೆ ಅಂತ ಹೇಳಿದ್ರೆ ಕಲ್ಕತ್ತಾ ಅಧಿವೇಶನ 1911ರಲ್ಲಿ. ನೆಕ್ಸ್ಟ್ ಕ್ವಶನ್. ವಿಶ್ವದ ಅತಿ ಎತ್ತರವಾದ ಮರ ಯಾವುದು ಅಂದರೆ ರೆಡ್ ವುಡ್. ವಿಶ್ವದ ಅತಿ ಎತ್ತರವಾದ ಮರ ಯಾವುದು ಅಂದರೆ ರೆಡ್ ವುಡ್. ನೆಕ್ಸ್ಟ್ ಕ್ವಶನ್. ವಿಶ್ವ ಪರಿಸರ ದಿನ ಯಾವಾಗ ಆಚರಣೆ ಮಾಡಲಾಗುತ್ತದೆ? ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂದರೆ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ನೆಕ್ಸ್ಟ್ ಕ್ವಶನ್. ಫೋರ್ಟ್ರಾನ್ FORTRAN ಪೂರ್ಣ ರೂಪ ಏನು? ಅಂದರೆ ಇದ್ರ ವಿಸ್ತರಣೆ ರೂಪ ಕೇಳ್ತಾ ಇದ್ದಾರೆ. ಫೋರ್ಟ್ರಾನ್ ಅಂದರೆ ಫಾರ್ಮುಲಾ ಟ್ರಾನ್ಸ್ಲೇಷನ್. ಫೋರ್ಟ್ರಾನ್ ಅಂದರೆ ಏನು? ಫಾರ್ಮುಲಾ ಟ್ರಾನ್ಸ್ಲೇಷನ್. ಫಾರ್ಮುಲಾ ಟ್ರಾನ್ಸ್ಲೇಷನ್. ನೆಕ್ಸ್ಟ್ ಕ್ವಶನ್. ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಯಾವುದು? ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಯಾವುದು? ನಾನು ಇಲ್ಲಿ ಫುಲ್ಲು ಬರ್ದಿಲ್ಲ, ಆದರೆ ನಾನು ಹಾಗೆ ಕ್ವಶನ್ ಹೇಳ್ತಾ ಇದ್ದೀನಿ. ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕ್ವಶನ್ ಕೇಳಿದ್ರೆ 1935ರಲ್ಲಿ ರಿಸರ್ವ್ ಬ್ಯಾಂಕ್ ಏನಾಗಿದೆ? ಸ್ಥಾಪನೆ ಆಗಿದೆ. ಇದು ಫಸ್ಟು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ರಿಸರ್ವ್ ಬ್ಯಾಂಕ್ ಬಗ್ಗೆ. ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ 1935. 1935ರಿಂದ 1937ರವರೆಗೂ ಇದರ ಕೇಂದ್ರ ಕಚೇರಿ ಎಲ್ಲಿತ್ತು ಅಂದರೆ ಕಲ್ಕತ್ತಾದಲ್ಲಿತ್ತು. ಕೇಂದ್ರ ಕಚೇರಿ ಎಲ್ಲಿತ್ತು ಅಂದರೆ ಕಲ್ಕತ್ತಾದಲ್ಲಿತ್ತು. 1937ರಲ್ಲಿ ಕಲ್ಕತ್ತಾದಿಂದ ಮುಂಬೈಗೆ ರಿಸರ್ವ್ ಬ್ಯಾಂಕ್ನ ಕೇಂದ್ರ ಕಚೇರಿ ಏನಾಯಿತು? ವರ್ಗಾವಣೆ ಆಯಿತು. ಯಾವಾಗ? 1937ರಲ್ಲಿ. ಸ್ಥಾಪನೆಯಾಗಿ 1935ರಲ್ಲಿ. ಇದರ ಹೆಡ್ ಕ್ವಾರ್ಟರ್ ಇದ್ದಿದ್ದು ಫಸ್ಟು ಕಲ್ಕತ್ತಾದಲ್ಲಿ 1935ರಿಂದ 37ರವರೆಗೂ. 37ರಲ್ಲಿ ಏನಾಯಿತು? ಇದರ ಕೇಂದ್ರ ಕಚೇರಿ ಏನಾಯಿತು? ವರ್ಗಾವಣೆ ಆಯಿತು. ಸೊ ಹಾಗಾದರೆ ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಮುಂಬೈನಲ್ಲಿದೆ. ನೆಕ್ಸ್ಟ್ ಕ್ವಶನ್. PSLVಯ ಪೂರ್ಣ ರೂಪ ಏನು? PSLVಯನ್ನು ವಿಸ್ತರಿಸಿ ಅಂತ ಹೇಳಿದ್ರೆ
PSLVಯ ಪೂರ್ಣ ರೂಪ ಏನಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. PSLVಯ ಪೂರ್ಣ ರೂಪ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಓನ್ಲಿ SLV ವಿಸ್ತೃತ ರೂಪ ಕೇಳಿದ್ರೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. PSLV ಕೇಳಿದ್ರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ನೆಕ್ಸ್ಟ್ ಕ್ವಶನ್, ಮೊದಲ ಪಂಚವಾರ್ಷಿಕ ಯೋಜನೆ ಎಲ್ಲಿಂದ ಎಲ್ಲಿವರೆಗೆ ನಡೆಯಿತು? ಮೊದಲ ಪಂಚವಾರ್ಷಿಕ ಯೋಜನೆ ಎಲ್ಲಿಂದ ಎಲ್ಲಿಯವರೆಗೆ ನಡೆಯಿತು ಅಂತ ಕ್ವಶನ್ ಕೇಳಿದ್ರೆ ಆನ್ಸರ್ 1951ರಿಂದ 1956ರವರೆಗೆ. 1951ರಿಂದ 1956ರವರೆಗೆ ಮೊದಲ ಪಂಚವಾರ್ಷಿಕ ಯೋಜನೆ ನಡೆಯಿತು. ನೆಕ್ಸ್ಟು, ಇಂದಿರಾ ಗಾಂಧಿ ತುಲಿಫಾ ಗಾರ್ಡನ್ ಎಲ್ಲಿದೆ? ಇಂದಿರಾ ಗಾಂಧಿ ತುಲಿಫಾ ಗಾರ್ಡನ್ ಎಲ್ಲಿದೆ? ಸೊ ಇಂದಿರಾ ಗಾಂಧಿಯವರ ತುಲಿಫಾ ಗಾರ್ಡನ್ ಎಲ್ಲಿದೆ ಅಂದರೆ ಶ್ರೀನಗರದಲ್ಲಿದೆ. ಎಲ್ಲಿದೆ? ಶ್ರೀನಗರದಲ್ಲಿದೆ, ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ. ಎಲ್ಲಿದೆ ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿದೆ. ನೆಕ್ಸ್ಟ್ ಕ್ವಶನ್, ಏಡಿಸ್ ಈಜಿಪ್ತಿಯ ಸೊಳ್ಳೆ ಕಚ್ಚುವುದರಿಂದ ಏಡಿಸ್ ಈಜಿಪ್ತಿಯ ಸೊಳ್ಳೆ ಕಚ್ಚುವುದರಿಂದ ಯಾವ ರೋಗ ಬರುತ್ತದೆ? ಏಡಿಸ್ ಈಜಿಪ್ತಿಯ ಸೊಳ್ಳೆ ಕಚ್ಚುವುದರಿಂದ ಯಾವ ರೋಗ ಬರುತ್ತದೆ? ಸೊ ಸುಮ್ಮನೆ ಹಾಗೆ ಆಪ್ಷನ್ಸ್ ಹೇಳ್ತೀನಿ. ಮಲೇರಿಯಾ, ಕಾಲರಾ, ಚಿಕನ್ಗುನ್ಯಾ, ಡೆಂಗ್ಯೂ, ಈ ರೀತಿ ಆಪ್ಷನ್ಸ್ ಕೊಡ್ತಾರೆ. ಏಡಿಸ್ ಈಜಿಪ್ತಿಯ ಸೊಳ್ಳೆ ಕಚ್ಚುವುದರಿಂದ ಡೆಂಗ್ಯೂ ಯಾವ ರೋಗ ಬರುತ್ತೆ? ಡೆಂಗ್ಯೂ ರೋಗ ಬರುತ್ತದೆ. ನೆಕ್ಸ್ಟ್ ಕ್ವಶನ್, ಕಾಫಿ ಮತ್ತು ಟೀ ಯಾವ ವಿಧದ ಕೃಷಿಯಾಗಿದೆ? ಕಾಫಿ ಮತ್ತು ಟೀ ಯಾವ ವಿಧದ ಕೃಷಿಯಾಗಿದೆ? ಸೊ ಆಪ್ಷನ್ಸಲ್ಲಿ ಕೇಳೋದಾದರೆ ಕ್ಯಾಶ್ ಕ್ರಾಪ, ವಾರ್ಮ್ ಕ್ರಾಪ, ಬಯೋಟೆಕ್ನಾಲಜಿನ, ಮಿಕ್ಸ್ಡ್ ಕ್ರಾಪ ಅಂತ ಕೇಳ್ತಾರೆ. ಸೊ ಆನ್ಸರು ಕಾಫಿ ಮತ್ತು ಟೀ ಕ್ಯಾಶ್ ಕ್ರಾಪ್. ಯಾವ ವಿಧದ ಕೃಷಿಯಾಗಿದೆ ಅಂದರೆ ಕ್ಯಾಶ್ ಕ್ರಾಪ್ ಆಗಿದೆ. ನೆಕ್ಸ್ಟ್ ಕ್ವಶನ್,